ತಾತ ಅವರು ನನ್ನ ಸ್ವಂತ ತಾತ ಅಲ್ಲ ಅಂದ್ರು, ಅವರು ನನ್ನ ಬ್ಲಡ್ ರಿಲೇಟಿವ್ ಅಲ್ಲ ಅಂದ್ರು, ಈಗ ಸ್ವಂತ ತಾತನ್ ತರನೇ ಇದ್ದಾರೆ ಅವರು. ಅವ್ರ ಮಗಳಿಂದ ನನಗೆ ಪರಿಚಯ ತಾತ. ಸೊ ಅವ್ರೊಂದು ಕಬ್ಬಿನ ಹಾಲ್ ಅಂಗಡಿಲಿ ಕೆಲಸ ಮಾಡ್ತಿದ್ರು. ಕೆಲಸ ಮಾಡುವಾಗ ನಾನು ಹಂಗೆ ವಾಂಡರಿಂಗ್ ಆಚೆ ಹೋಗ್ಬೇಕಾದ್ರೆ ನಾನು ನೋಡಿದೆ ಅವ್ರನ್ನ. ನಂಗೆ ಯಾವುದೋ ಒಂದು ಪ್ರಮೋಷನ್ ಬಂದಿತ್ತು, ಇಟ್ ವಾಸ್ ಅಬೌಟ್ ಸಮ್ ನ್ಯೂಸ್ ಕಂಟೆಂಟ್ ಏನೋ ಬಂದಿತ್ತು. ನಾನು ಹೋಗಿ ಕೇಳಿದೆ, ತಾತ ನೀವೇನೋ ಅನ್ಕೊಂಡಿಲ್ಲ ಅಂದ್ರೆ ನಮ್ಮ ಜೊತೆ ಒಂದು ಕಂಟೆಂಟ್ ವಿಡಿಯೋ ಮಾಡ್ಬೋದಾ? ನಡೀರಿ ಮಾಡೋಣ, ಅದ್ರಲ್ಲೇನಿದೆ, ನಡೀರಿ ಮಾಡ್ತೀನಿ, ಫುಲ್ ಜೋಶು. ಆಮೇಲೆ ಬಂದ್ರು, ನಮ್ಮ ಇದ್ರ ಹತ್ರ ಎಲ್ಲ ಕೆಲಸ ಮಾಡ್ಕೊಂಡ್ವಿ, ಮುಗೀತು. ಸರಿ ಆಯ್ತು. ನನ್ನ ಖುಷಿಗೆ ಏನಿಸ್ತು ನಾನು ಅದನ್ನ ಕೊಟ್ಟೆ ಅವ್ರಿಗೆ. ಏನು ಕೊಟ್ಟೆ ಏನು ಅಂತ ಹೇಳಿದ್ರೆ ನಾನು ಕೊಟ್ಟೆ. ಹಿ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್. ಕೊಟ್ಟೆ, ಅದೆಲ್ಲ ಆಯ್ತು. ಆಮೇಲೆ ಅದೊಂಥರ ಅಭ್ಯಾಸ ಆಗೋಯ್ತು. ತಾತ ಈ ಕಂಟೆಂಟಿಗೆ ಬರ್ತೀಯಾ, ತಾತ ಈ ಕಂಟೆಂಟಿಗೆ ಬರ್ತೀಯಾ? ಬರ್ತೀನಿ ನಡಿಯಮ್ಮ, ಏನು ತಲೆ ಕೆಡ್ಸ್ಕೊಬೇಡ, ನಾನು ಇದೀನಿ. ಅವಾಗ ಏನಾಯ್ತು, ಶಾಪ್ ಬಿಟ್ಟು ಬರೀ ವಿಡಿಯೋಸ್ ಬರಕ್ ಸ್ಟಾರ್ಟ್ ಮಾಡಿದ್ರು. ಅವ್ರ ಕೆಲಸನೇ ಬಿಟ್ಬಿಟ್ರಾ? ಕೇಳಿ ಸರ್, ಅವಾಗ ಏನಾಯ್ತು, ಶಾಪ್ ಬಿಟ್ಟು ನನ್ನ ಹತ್ರ ರೆಗ್ಯುಲರ್ ಕೆಲ್ಸಕ್ಕೆ ಬರಕ್ ಸ್ಟಾರ್ಟ್ ಮಾಡಿದ್ಮೇಲೆ ಓನರ್ ಏನ್ ಮಾಡ್ದ, ಶಾಪ್ ಅವನು, ಕೆಲ್ಸ ಬಿಟ್ಬಿಡಿ, ನೀವು ಬರಕ್ ಹೋಗ್ಬಿಡಿ, ಅಂಗಡಿ ಹತ್ರ ಇರಲ್ವಂತೆ, ಹುಡುಗಿ ಜೊತೆ ರೀಲ್ಸ್ ಮಾಡಕ್ ಹೋಗ್ತೀರಂತೆ, ಕೆಲ್ಸ ಬಿಟ್ಬಿಡಿ. ಫೋನ್ ಮಾಡಿದ್ರು ತಾತ, ನೋಡಮ್ಮ ಹಿಂಗಂತ ಇದ್ದಾರೆ, ತಿಂಗಳಿಗೆ ಒಂದು ಪಾಪ 7,000 ಏನು ಎಷ್ಟೋ ಕೊಡ್ತಿದ್ರಂತ ಅವ್ರಿಗೆ. ಸೊ ಹಿಂಗಂತ ಇದ್ದಾರೆ, ಏನು ಮಾಡಲಿ ನಾನು ಅಂತ ಕೇಳಿದ್ರು. ತಾತ ನೀನೇನು ಎದುರ್ಕೋಬೇಡ, ಇನ್ಮೇಲೆ ಪರ್ಮನೆಂಟಾಗಿ ನನ್ನ ಹತ್ರನೇ ಕೆಲ್ಸಕ್ಕೆ ಬಾ, ಕೆಲಸ ಬಿಟ್ಬಿಡು ಅಂತ ಹೇಳಿ. ಇವಾಗ ಪರ್ಮನೆಂಟಾಗಿ ನನ್ನ ಹತ್ರನೇ ಹಿಡ್ಕೊಂಡಿದ್ದೀನಿ.